ಪಾಕಿಸ್ತಾನದ ಉಗ್ರರು ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಟ್ಟಹಾಸವನ್ನೇ ಮೆರೆದು ಬಿಟ್ಟಿದ್ರು. ನಮ್ಮ ಭಾರತದ ಅಮಾಯಕ 26 ಜನರನ್ನ ಬಲಿ ಪಡೆದುಕೊಂಡಿದ್ರು. ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ಇಷ್ಟು ದಿನಗಳಾದ ನಂತರ ಪಹಲ್ಗಾಮ್ ಹೇಗಿದೆ? ಹಾಗಾದ್ರೆ ಎಷ್ಟು ಭದ್ರತೆಯನ್ನ ವಹಿಸಲಾಗಿದೆ ಪಹಲ್ಗಾಮ್ನಲ್ಲಿ? ಯಾಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಅಮರನಾಥ ಯಾತ್ರೆಯೂ ಕೂಡ ಶುರುವಾಗುತ್ತೆ. ಈಗ ಅಮರನಾಥ ಯಾತ್ರೆಗೆ ಹೋಗಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪಹಲ್ಗಾಮ್ನಲ್ಲಿ ಮೊನ್ನೆ ತಾನೇ ಉಗ್ರರು ಅಟ್ಟಹಾಸವನ್ನ ಮೆರೆದ್ರು. ಈಗ ನಾವೇನಾದ್ರೂ ಹೋಗಿದ್ದೇ ಆದ್ರೆ ಮತ್ತೆ ಉಗ್ರರು ಅಲ್ಲಿ ಬಂದು ಬಿಡ್ತಾರೇನೋ ಅನ್ನೋ ಭಯದಲ್ಲಿ ಬಹಳಷ್ಟು ಜನ ಭಕ್ತಾದಿಗಳಿದ್ದಾರೆ. ಹಾಗಾಗಿನೇ ಸರ್ಕಾರ ಅವರಿಗೆ ಭರವಸೆಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ಪದೇ ಅಮರನಾಥ ಯಾತ್ರಿಕರ ಮೇಲೆ ದಾಳಿ ನಡೀತಾನೆ ಬರ್ತಾ ಇದೆ. ಅದರಲ್ಲೂ 2017ರಲ್ಲಿ ದೊಡ್ಡ ಮಟ್ಟದ ದಾಳಿ ಆಯಿತು, 2024ರಲ್ಲೂ ಕೂಡ ದೊಡ್ಡ ಮಟ್ಟದ ದಾಳಿ ಆಯಿತು ಬಸ್ ಮೇಲೆ. ಹಾಗಾಗಿನೇ ಸಹಜವಾಗಿ ಈಗ ಭಯ ಶುರುವಾಗುತ್ತೆ. ಇದನ್ನೆಲ್ಲವನ್ನೂ ಕೂಡ ಮರಿಬೇಕು ಅನ್ಕೊಳ್ಳೋವಷ್ಟರಲ್ಲಿ ಇದೇ ವರ್ಷ ಮತ್ತೊಂದು ದಾಳಿ ಆಗುತ್ತೆ, ಅದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ. ಹಾಗಾಗಿ ಈಗ ಅಮರನಾಥ ಯಾತ್ರಿಕರು ಬಹಳಷ್ಟು ಭಯವನ್ನ ಪಡ್ತಾ ಇದ್ದಾರೆ. ಅಮರನಾಥ ಯಾತ್ರೆಗೆ ಹೋಗಬೇಕಾ ಬೇಡವಾ ಅಂತ ಹೇಳಿ. ಹಾಗಾದ್ರೆ ಪಹಲ್ಗಾಮ್ ಈಗ ಯಾವ ರೀತಿ ಆಗಿದೆ? ಸುರಕ್ಷಿತವಾಗಿದೆಯಾ? ಅಮರನಾಥ ಯಾತ್ರಿಕರು ಅಲ್ಲಿಗೆ ಹೋಗಬಹುದಾ? ಭಕ್ತಾದಿಗಳು ಅಲ್ಲಿಗೆ ಹೋಗಬಹುದಾ? ಸೇಫ್ ಇದೆಯಾ? ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಪಹಲ್ಗಾಮ್ ಸುಂದರ ಪರಿಸರಕ್ಕೆ ಪಾಕ್ ಉಗ್ರರ ಕಪ್ಪು ಮಚ್ಚೆ. ಭಾರತೀಯ ಪ್ರವಾಸಿಗರನ್ನ ಕೊಂದು ರಕ್ತದ ಕಲೆ ಮಾಡಿದ್ದಾರೆ ಪಾಪಿಗಳು. ನೋಡಿ, ಪ್ರವಾಸಿಗರಿಂದ ಕಂಗೊಳಿಸ್ತಾ ಇದ್ದಂತ ಬೈಸರನ್ ಕಣಿವೆ ಈಗ ನಿಶ್ಶಬ್ದವಾಗಿದೆ. ಪ್ರವಾಸಿಗರಿಂದ ಕಂಗೊಳಿಸ್ತಾ ಇದ್ದಂತ ಬೈಸರನ್ ಕಣಿವೆ, ನಿತ್ಯ ಸಾವಿರಾರು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದ್ದಂತ ಬೈಸರನ್ ಕಣಿವೆ, ನಿತ್ಯ ಸಾವಿರಾರು ಪ್ರವಾಸಿಗರನ್ನ ಬೈಸರನ್ ಕಣಿವೆ ಕೈ ಬೀಸಿ ಕರೀತಾ ಇತ್ತು. ಅಷ್ಟು ಸುಂದರವಾಗಿದೆ ಅದು. ಜುಲೈ 3ರಿಂದ ಅಮರನಾಥ ಯಾತ್ರೆಗೆ ಆರಂಭ ಆಗುತ್ತೆ, ಚಾಲನೆ ಸಿಗುತ್ತೆ. ಜುಲೈ 3ರಿಂದ ಮೇ, ಜೂನ್, ಜುಲೈ ಇನ್ನೇನು ಒಂದೇ ತಿಂಗಳ ಬಾಕಿ ಇರೋದು. ಅಮರನಾಥ ಯಾತ್ರೆಗೆ ಪಹಲ್ಗಾಮ್ ಬೇಸ್ ಕ್ಯಾಂಪ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಅಮರನಾಥ ಯಾತ್ರೆಗೆ ಹೋಗುವವರು ಬಹಳ ಯೋಚನೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾಗಿನೇ ಪಹಲ್ಗಾಮ್ ಮೇಲೇನೆ ಹಾದು ಹೋಗಬೇಕಾದಂತ ಸಂದಿಗ್ಧ ಪರಿಸ್ಥಿತಿ ಮತ್ತೊಂದು ಕಡೆ. ಹರ ಹರ ಮಹಾದೇವ್ ಅನ್ನೋದಕ್ಕೆ ರೆಡಿ ಆಗ್ತಾ ಇದೆ ಈಗ ಪಹಲ್ಗಾಮ್ ಬೇಸ್ ಕ್ಯಾಂಪ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಸವಾರಿ ಹೊತ್ತು ಸಾಗೋದಕ್ಕೆ ಕುದುರೆಗಳು ಕೂಡ ಸೈ ಅಂತ ಇದಾವೆ, ಸವಾರಿಯನ್ನ ಹೊತ್ತು ಸಾಗೋದಕ್ಕೆ. ಯಾಕೆಂತ ಹೇಳಿದ್ರೆ ನಡ್ಕೊಂಡು ಹೋಗೋದು ಬಹಳ ಕಷ್ಟ ಅಲ್ಲಿ. ಪಹಲ್ಗಾಮ್ ಈಗಾಗಲೇ ಈ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ನಿಮಗೆ ಪಹಲ್ಗಾಮ್ನ ಪರಿಸ್ಥಿತಿ ಮತ್ತು ಪಹಲ್ಗಾಮ್ಗೆ ಯಾವ ರೀತಿಯಾಗಿ ಹೋಗ್ತಾರೆ ಪ್ರವಾಸಿಗರು ಎಲ್ಲದರ ಬಗ್ಗೆಯೂ ಕೂಡ ವಿಶ್ಲೇಷಣೆ ಮಾಡಿತ್ತು. ಪಹಲ್ಗಾಮ್ ಪ್ರದೇಶಕ್ಕೆ ಹೋಗಬೇಕು ಅಂತಂದ್ರೆ ಕುದುರೆಯನ್ನ ಏರಿನೇ ಹೋಗಬೇಕಾಗುತ್ತೆ. ಅದೇ ರೀತಿಯಾಗೂ ಕೂಡ ಅಮರನಾಥ ಯಾತ್ರಿಗಳು ಕುದುರೆಯನ್ನ ಏರಿ ದಾಟಿ ಹೋಗಬೇಕಾಗುತ್ತೆ. ಭಾರತೀಯರ ಪ್ರವಾಸಿಗರನ್ನ ಕೊಂದು ರಕ್ತದ ಕಲೆ ಮಾಡಿದ್ದಾರೆ ಪಾಪಿಗಳು. ಭಾರತೀಯರ ಪ್ರವಾಸಿಗರನ್ನ ಕೊಂದು ಪಹಲ್ಗಾಮ್ನಲ್ಲಿ ರಕ್ತದ ಕಲೆಯನ್ನ ಅಂಟಿಸಿಬಿಟ್ಟಿದ್ದಾರೆ ಪಾಪಿ ಉಗ್ರರು. ಪ್ರವಾಸಿಗರಿಂದ ಕಂಗೊಳಿಸ್ತಾ ಇದ್ದಂತ ಬೈಸರನ್ ಕಣಿವೆ ಈಗ ಸಂಪೂರ್ಣವಾಗಿ ನಿಶ್ಶಬ್ದ ಆಗಿ ಹೋಗಿದೆ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂತ ಒಂದು ಕಣಿವೆ ಬೈಸರನ್ ಕಣಿವೆ. ನಿತ್ಯ ಸಾವಿರಾರು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದ್ದಂತ ಒಂದು ಕಣಿವೆ ಅದು ಬೈಸರನ್. ಆದ್ರೆ ಈಗ ಯಾರ್ಯಾರೂ ಇಲ್ಲ. ಯಾಕೆ ಅಂತ ಅಂದ್ರೆ ಭಯ, ಹೋದ್ರೆ ಎಲ್ಲಿ ಮತ್ತೆ ಉಗ್ರರ ಬಂದು ಬಿಡ್ತಾರೋ ಅಂತ ಹೇಳಿ. ಇದ್ರ ಮಧ್ಯೆನೆ ಜುಲೈ 3ರಿಂದ ಅಮರನಾಥ ಯಾತ್ರೆ ಕೂಡ ಆರಂಭ ಆಗ್ತಾ ಇದೆ. ಅಮರನಾಥ ಯಾತ್ರೆ ಅಂತ ಅಂದ್ರೂ ಕೂಡ ಭಯ ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ದಾಳಿ ಮೇಲೆ ದಾಳಿಯನ್ನ ನಡೆಸ್ತಾನೆ ಬಂದಿದ್ದಾರೆ ಈ ಕ್ರಿಮಿ ಉಗ್ರರು. ಅಮರನಾಥ ಯಾತ್ರೆಗೆ ಪಹಲ್ಗಾಮ್ ಬೇಸ್ ಕ್ಯಾಂಪ್ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಭಾರತೀಯರಿಗೆ ಅಥವಾ ಹರ ಹರ ಮಹಾದೇವ್ ಅನ್ಕೊಂಡು ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂತ ಭಕ್ತಾದಿಗಳಿಗೆ ನಮ್ಮ ಸರ್ಕಾರ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಹಳಷ್ಟು ಭರವಸೆಯನ್ನ ಕೊಡಬೇಕಾಗಿದೆ. ಈಗ ಎಲ್ಲ ರೀತಿಯಾಗಿ ತಯಾರಿಯಂತೂ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಪಹಲ್ಗಾಮ್ ಸುಂದರ ಪರಿಸರ ಅದು. ಹಾಗಾದ್ರೆ
ಪಹಲ್ಗಾಮ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅಮರನಾಥ ಯಾತ್ರೆಗೆ. ಈಗಾಗಲೇ ಡೇಟ್ ಕೂಡ ಕನ್ಫರ್ಮ್ ಆಗಿರೋದು, ಡೇಟ್ ಕೂಡ ಫಿಕ್ಸ್ ಆಗಿದೆ. ಪಹಲ್ಗಾಮ್ ಅಮರನಾಥ ಯಾತ್ರೆಗೆ ಯಾವ ರೀತಿಯಾಗಿ ಸಜ್ಜುಗೊಂಡಿದೆ ಅನ್ನೋದನ್ನ ಕೂಡ ನಾವೀಗ ಗಮನಿಸ್ತಾ ಹೋಗೋಣ.